ನಾರ್ಮಲ್ ಆಗಿ ಓದೋಂತ ಪ್ರತಿ ಕಥೆಯ ಹಿಂದೆನೂ ಅಲ್ಲಿರೋ ವಿಷಯಕ್ಕೂ ಒಂದು ಉದ್ದೇಶ ಇರುತ್ತೆ, ಸರಿಯಾದ ರೀಸನಿಂಗ್ ಇರುತ್ತೆ. ಮುಖ್ಯವಾಗಿ ಬರಹಗಾರ ಏನನ್ನ ಹೇಳೋದಕ್ಕೆ ಹೊರಟಿದ್ದಾನೆ ಅನ್ನೋದು ಆ ಬರವಣಿಗೆಯ ಶೈಲಿಯಲ್ಲೇ ಅರ್ಥ ಆಗ್ಬಿಡತ್ತೆ. ಇವನ್ ಸಿನಿಮಾ ಕೂಡ ಹಾಗೇನೆ. ಇಲ್ಲಿ ಕಥೆಗಳು ಸಿಮಿಲರ್ ಅಂತ ಅನ್ಸಿದ್ರು ಡೈರೆಕ್ಟರ್ ಅವರು ಅದನ್ನ ಯಾವ ರೀತಿಯಲ್ಲಿ ಹೇಳ್ಬೇಕು ಅಂತಿದ್ದಾರೆ, ಹೇಗೆ ತೋರಿಸ್ಬೇಕು ಅಂತಿದ್ದಾರೆ, ಆ ಇಂಟೆಂಟ್ ಸಿಕ್ಕಾಪಟ್ಟೆ ಮ್ಯಾಟರ್ ಆಗತ್ತೆ. ಇನ್ ಕೇಸ್ ಮ್ಯಾಟರ್ ಆಗ್ಲಿಲ್ಲ ಅಂತ ಅಂದ್ರೆ ಅಂಥ ಪ್ರಯತ್ನಕ್ಕೆ ಬೆಲೆ ಸಿಗೋದೇ ಕಷ್ಟ ಆಗ್ಬಿಡತ್ತೆ. ವಾಮನ ಇದು ಶಂಕರ್ ರಾಮನ್ ಎಸ್ ಅವರು ಡೈರೆಕ್ಟ್ ಮಾಡಿರೋಂಥ ಚಿತ್ರ. ಸ್ಟೋರಿ ಲೈನ್ ಕಡೆ ಬಂದ್ರೆ ಇಲ್ಲಿನ ಮುಖ್ಯ ಪಾತ್ರದ ಹೆಸರು ಗುಣ ಅಂತ. ಕ್ಯಾರೆಕ್ಟರ್ಗೆ ತದ್ವಿರುದ್ಧವಾಗಿರೋ ಹೆಸರು. ಅಂಡ್ ಅವನು ಈ ಕಾರ್ಪೊರೇಟ್ ಡೀಲರ್ಸ್ ಕೈ ಕೆಳಗೆ ಇದ್ದು ಸೆಟಲ್ಮೆಂಟ್, ರೌಡಿಸಂ, ರಿವೆಂಜ್ ಅಂತ ಬದುಕ್ತಾ ಇರ್ತಾನೆ. ಸೊ ಇಂಥವನ ಲೈಫ್ ಈಗ ಹೀಗಿದೆ, ಬಟ್ ಮುಂದೆ ಏನೇನಾಗತ್ತೆ, ಅವನಿಗಿರೋ ಬ್ಯಾಕ್ ಸ್ಟೋರಿ ಏನು, ಕಥೆ ಎಲ್ಲಿಗೆ ಹೋಯ್ತು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಯಲ್ ಆಗಿ ಸಿನಿಮಾ ಹೇಗಿದೆ, ನನಗೇನಿಷ್ಟ ಆಯ್ತು, ಏನೇನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. ಅಗೈನ್ 2000 ಲೈಕ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಅದನ್ನ ತಲುಪ್ತೀವಾ ಇಲ್ವಾ ಅಂತ. ಇಲ್ಲಿರೋಂಥ ಪಾಸಿಟಿವ್ಸ್ ಬಗ್ಗೆ ಹೇಳೋದಾದ್ರೆ ಅದು ಆ ಫ್ಯಾಮಿಲಿ ಬ್ಯಾಕ್ ಸ್ಟೋರಿ. ಗುಣ ಹೀಗೆ ಹಾಕಿದ್ದಾನೆ, ಚಿಕ್ಕ ವಯಸ್ಸಿನಲ್ಲಿ ಏನೇನಾಗಿತ್ತು, ಅಪ್ಪ ಅಮ್ಮ ಸಂಬಂಧಗಳ ಮಧ್ಯೆ ಇರುವಂತ ಟ್ರಾಮಾ, ಎಮೋಷನ್, ಇದೆಲ್ಲ ಒಂದು ಪೋರ್ಷನ್ ಆಗಿ ಚೆನ್ನಾಗಿ ವರ್ಕ್ ಆಯ್ತು. ಹಾಗೇನೆ ಸಂಪತ್ ರಾಜ್ ಅವರ ಕ್ಯಾರೆಕ್ಟರ್, ಅದಕ್ಕಿದ್ದಂತ ಲೇಯರ್ಸ್, ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು. ಇನ್ನ ಇದರ ಹೊರತಾಗಿ ಧನ್ವೀರ ಅವರ ಪ್ರೆಸೆನ್ಸ್ ಜೊತೆಗೆ ಮುದ್ದು ರಾಕ್ಷಸಿ ಹಾಡಿನ ಸಾಹಿತ್ಯ, ಕಾಂಪೋಸಿಷನ್ ಕೇಳೋದಕ್ಕೆ ಚೆನ್ನಾಗಿತ್ತು. ಇನ್ನು ಇದರ ನೆಗೆಟಿವ್ಸ್ ಕಡೆ ಬಂದ್ರೆ ಮೇಜರ್ ಆಗಿ ನರೇಶನ್ ಹಾಗೆ ಪ್ರೆಸೆಂಟೇಷನ್ ಅತಿ ಮಿನಿಮಲ್ ಆಗಿ, ಬೇಸಿಕ್ ಆಗಿ ಈ ಟೆಂಪ್ಲೇಟ್ಗೆ ಏನು ಬೇಕಾಗಿತ್ತಲ್ಲ ಅಟ್ಲೀಸ್ಟ್ ಅದನ್ನ ಇಟ್ಟಿದ್ರು ಕೂಡ ಏನೋ ಒಂದು ಮಟ್ಟಿಗೆ ಎಂಗೇಜಿಂಗ್ ಅಂತ ಅನ್ಸಿರೋದು. ಬಟ್ ಈ ತರದ ಸ್ಟೋರಿ ಟೆಲ್ಲಿಂಗ್ ಅಪ್ರೋಚ್ ಅದು ಯಾವ ರೀತಿಲೂ ವರ್ಕ್ ಆಗ್ಲಿಲ್ಲ. ಇನ್ಫ್ಯಾಕ್ಟ್ ಇಡೀ ಕಥೆನೆ ಕ್ಲಮ್ಸಿ ಅನ್ಸುತ್ತೆ, ಕನ್ಫ್ಯೂಸ್ಡ್ ಆಗಿದೆ. ಸ್ವತಃ ನಾವೇ ಟ್ರೈ ಮಾಡಿದ್ರು ಇಲ್ಲಿನ ಕ್ಯಾರೆಕ್ಟರ್ಗಳಿಗೆ ಓವರ್ ಆಲ್ ಸಿನಿಮಾಗೆ ಕನೆಕ್ಟ್ ಆಗೋದೇ ಕಷ್ಟ. ಹಾಗೇನೆ ಪ್ರಾಪರ್ ಆಗಿ ಎಸ್ಟಾಬ್ಲಿಷ್ಮೆಂಟ್ ಅಂತ ಇಲ್ಲದೆ ಇರೋದ್ರಿಂದ ಎಷ್ಟೋ ಸೀಕ್ವೆನ್ಸ್ಗಳಲ್ಲಿ ಏನಾಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಕ್ಲಾರಿಟಿನೇ ಸಿಗಲ್ಲ. ಒಂದ್ ವೇಳೆ ಸಿಕ್ಕಿದ್ರು ಅದು ಅಷ್ಟೇ ಲಾಜಿಕಲ್ ಆಗಿ ಮುಂದುವರಿಯಲ್ಲ. ಅಂಡ್ ಹೀಗಿರೋದ್ರಿಂದಾನೇ ಟ್ವಿಸ್ಟ್ಗಳು ಸಹ ಸಪ್ಪೆ ಅನಿಸ್ಬಿಡ್ತವೆ. ಇನ್ನು ಮೈನ್ ಪ್ರಾಬ್ಲಮ್ ಅಂದ್ರೆ ಅದು ರೈಟಿಂಗ್, ಸ್ಕ್ರೀನ್ ಪ್ಲೇ, ಸ್ಕ್ರೀನ್ ರೈಟಿಂಗ್, ಡೈಲಾಗ್ಸ್ ಎಲ್ಲದೂ ಆರ್ಟಿಫಿಷಿಯಲ್ ಆಗಿದೆ. ಡೈಲಾಗ್ಗಳಲ್ಲಿ ಪ್ರಾಸ ಇದೆ, ಸೀರಿಯಸ್ನೆಸ್ ಇದೆ, ಬಟ್ ಡೆಪ್ತ್ ಆಗ್ಲಿ, ಇಂಪ್ಯಾಕ್ಟ್ ಆಗ್ಲಿ ನೋಡೋದಕ್ಕೆ ಸಿಗಲ್ಲ. ಆಲ್ಸೋ ಸ್ಕ್ರೀನ್ ಪ್ಲೇ ಅಂತ ಹೋದ್ರೆ 4 ಡೈಲಾಗ್, 2 ಫೈಟ್, 1 ಸಾಂಗ್ ಅನ್ಕೊಂಡು ಹೋಗಿದ್ದಾರೆ. ಹೆವಿ ರೂಟೀನ್ ಆಗಿ ಇಟ್ಟಿದ್ದಾರೆ ಸಿನಿಮಾನ. ಅಡಿಷನಲ್ ಆಗಿ ಆ ಸ್ಲೋ ಮೋಷನ್ ಫೈಟ್ಸ್ ಹೋಗ್ತಾ ಹೋಗ್ತಾ ಇರಿಟೇಟ್ ಮಾಡೋದಕ್ಕೆ ಶುರು ಆಯ್ತು. ಅಂಡ್ ಇಡೀ ಪ್ರೆಸೆಂಟೇಷನ್ ಸ್ಪೂಫ್ ರೀತಿ ಕಾಣಿಸ್ತಾ ಅದೇ ಅನುಭವನ ಕೊಡ್ತು. ಇನ್ನು ಧನ್ವೀರ ಅವರು ಆಲ್ರೆಡಿ ತುಂಬಾ ಸಲ ಹೇಳಿದ್ದೀನಿ, ಸರಿಯಾಗಿರೋ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಇಂಡಸ್ಟ್ರಿಗೆ ಮತ್ತೊಬ್ಬ ಕ್ರೌಡ್ ಪೂಲರ್ ಆಗೋ ಎಲ್ಲಾ ಅವಕಾಶ ಇವರಿಗಿದೆ ಅಂತ. ಬಟ್ ಅದನ್ನ ಇವರು ಚಾಯ್ಸ್ ಆಗಿ ನೋಡ್ತಾ ಇದ್ದಾರೋ ಅಥವಾ ಚಾನ್ಸ್ ಹಿಂದೆ ಹೋಗ್ತಾ ಇದ್ದಾರೋ ಅವ್ರಿಗೆ ಗೊತ್ತು. ಬಟ್ ಸ್ಟಿಲ್ ಪರ್ಫಾರ್ಮೆನ್ಸ್ಗೆ ಇಂಪಾರ್ಟೆನ್ಸ್ ಕೊಟ್ರೆ ಕ್ಯಾಪಬಿಲಿಟಿ ಅಂತೂ ಖಂಡಿತ ಇದೆ. ಟೋಟಲ್ ಆಗಿ ಇಟ್ಸ್ ಅ ಬಿಲೋ ಆವರೇಜ್ ಸಿನಿಮಾ. ಒಂದೆರಡು ಕಡೆ ಫ್ಯಾಮಿಲಿ ಎಮೋಷನ್ಸ್ ಹಾಗೆ ಅಪ್ಪನಾಗಿ ಸಂಪತ್ ರಾಜ್ ಅವರ ಪಾತ್ರನ ಹೊರತುಪಡಿಸಿದ್ರೆ ಮತ್ಯಾವುದೂ ಇಂಪ್ರೆಸಿವ್ ಅಂತ ಅನಿಸ್ಲಿಲ್ಲ. ಇನ್ಫ್ಯಾಕ್ಟ್ ಸಿನಿಮಾಗೆ ಕನೆಕ್ಟ್ ಆಗೋದೇ ಕಷ್ಟ. ಸೊ ನೀವು ಕಮರ್ಷಿಯಲ್ ಆಗಿ ಧನ್ವೀರ ಅವ್ರನ್ನ ನೋಡೋದಕ್ಕೆ ಬಯಸ್ತೀರಾ, ಮಾಸ್ ಸೀಕ್ವೆನ್ಸಸ್ ಅಲ್ಲಿ ಅವರನ್ನ ಇಷ್ಟಪಡ್ತೀರಾ ಅಂದ್ರೆ ಹೋಗ್ಬೋದು. ಬಟ್ ಉಳಿದವ್ರಿಗೆ ನಿಮ್ಮಿಷ್ಟ ಅಂತ ಹೇಳ್ತೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.